ಖರ್ಗೆ ಅವರು ವಯಸ್ಸಾಯಿತು, ಎಲ್ಲ ಒಂದು ಕಡೆ ಯಾರು ಮೆಚ್ಚಿಸೋದಕ್ಕೂ ಅವರ ಅನುಭವ, ಅವರ ದೂರದೃಷ್ಟಿ ರಾಜಕಾರಣ ನೋಡಿದಾಗ ಇಂಥವರಲ್ಲೂ ಕೂಡ ಕೀಳಿರಿಮೆ ಇದೆ ಅನ್ನೋದು ಮಹಾರಾಜರು ತುಂಬ ಚೆನ್ನಾಗಿ ಹೇಳಿದ್ರು. ಇಂಥ ದೊಡ್ಡ ವ್ಯಕ್ತಿಗಳಲ್ಲೂ ಕೂಡ ಕೀಳಿರಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ನೀವು ತೆಗೆದುಕೊಂಡಂಥ ಭಾಷೆ ಇದೆಯಲ್ಲ, ನೀವು ಎಷ್ಟು ಮಟ್ಟಿಗೆ ದೊಡ್ಡ ಮನಸ್ಸು ಅಂತ ಆ ಭಾಷೆನೇ ನಿಮಗೆ 1, 2, 3 ಮಾರ್ಕ್ಸ್ ಎಷ್ಟು ಕೊಡಬೇಕು ಕೊಟ್ಟೋಗಿದೆ. ನನಗನ್ನಿಸ್ತದೆ ದಯವಿಟ್ಟು ಅವರು ಮೊದಲು ಅವ್ರು ಆಗಿರ್ತಕ್ಕಂಥ ಈ ಪ್ರಮಾದವನ್ನು ಖಾತ್ರಿಪಡಿಸ್ಕೊಂಡು ಅವ್ರು ಮತ್ತೆ ಅದನ್ನು ಕ್ಷಮೆ ಯಾಚನೆ ಮಾಡಿದ್ರೆ ಖರ್ಗೆ ಅವರು ಖರ್ಗೆ ಅವರಾಗಿ ಇರ್ತಾರೆ. ಇಲ್ಲ ಅವರ ಖರ್ಗೆ ಅವರು ಕೂಡ ಎಲ್ಲ ಒಂದು ಕಡೆ ಬಾಯಿ ಚಪ್ಪಲಾದ ವ್ಯವಸ್ಥೆಗೆ ಕಾರಣರಾಗ್ತಾರೆ. ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಾನು ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ ನಾವೆಲ್ಲ ಪಾರ್ಲಿಮೆಂಟ್ನ ಪ್ರೇರಣಾ ಸ್ಥಳದಲ್ಲಿ ನಾನು, ಖರ್ಗೆ ಸಾಹೇಬರು, ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ರಾಷ್ಟ್ರಪತಿಗಳೆಲ್ಲ ಸೇರಿದ್ವಿ. ಅವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಖರ್ಗೆ ಅವರ ಮಾತಾಡಿದ ಒಂದು ನೋಡಿದಾಗ ನನಗನ್ನಿಸ್ತಾ ಇತ್ತು, ಎಂಥ ದೊಡ್ಡ ಮನುಷ್ಯ ಇವರು, ಅಂಥ ವ್ಯಕ್ತಿನ ನೀವು ಜೊತೆಯಲ್ಲಿ ದಿನ ಬೆಳಗಾದರೆ ನೋಡಿದವರು, ಅವರ ಅನೇಕ ವಿಚಾರಗಳನ್ನು ನೀವು ಮೈಗೂಡಿಸ್ಕೊಂಡು ಎಲ್ಲ ಒಂದು ಕಡೆ ತೊಳಲಾಟ ಒದ್ದಾಡ್ತಾ ಇರೋರು, ನಿಮ್ಮ ಬಾಯಿಸದಿಂದ ಹಿಂಗೆ ಬರ್ತದೆ ಅಂದರೆ ನೀವು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಇದು ನಿಮ್ಗೆ ಒಳ್ಳೆಯದಲ್ಲ, ಗೌರವ ಅಲ್ಲ. ದಯವಿಟ್ಟು ಕ್ಷಮೆ ಯಾಚನೆ ಮಾಡಿ.